ತಾಳಿ ಎಲ್ಲಿ ಕಮಲಿ? ಅದು ಅತ್ತಮ್ಮ. ಏನ್ ತಡಬಡಾಯಿಸ್ತಾ ಇದ್ಯಾ? ತಾಳಿ ಎಲ್ಲಿ ಹಿಂದೆ? ಮಾತಾಡು ಕಮಲಿ. ಖಾಲಿ ಕುತ್ಕೆಲ್ ಬಂದ್ ನಿಂತಿದ್ಯಲ್ಲ, ತಾಳಿ ಎಲ್ಲಿ? ಪಾಪ ಕಮಲಿ ಮಾಂಗಲ್ಯನ ಕಳ್ಕೊಂಡು ಆಂಗ್ಸೈಟಿಯಲ್ಲಿ ಅವಳ ಮುಖ ಹೇಗಾಗಿದೆ ನೋಡಿ. ನೀವು ಹೀಗೆ ಜೋರ್ ಮಾಡಿ ಕೇಳಿದ್ರೆ ಅವಳಿಗಿನ್ನೂ ಭಯ ಆಗಲ್ವಾ ತಾರಾ ಆಂಟಿ? ಹೇಗೆ ಒದ್ದಾಡ್ತಿದ್ದಾಳೆ ನೋಡಿ. ಶಟ್ ಅಪ್ ಅನಿಕಾ. ನಾನು ನಿನ್ನ ಕೇಳಿದ್ನಾ? ಕಮಲಿ, ಗುಂಡ್ಕಲ್ ತರ ನಿಂತಿದ್ಯಲ್ಲ, ತಾಳಿ ಎಲ್ಲಿ ಹಿಂದೆ? ನಿನ್ ಕತ್ತ ತಾಳಿನೇ ಕಾಣ್ತಾ ಇಲ್ಲ. ಇಷ್ಟೇ ಅತ್ತಮ್ಮ ಆಗಿತ್ತು. ಜಸ್ಟ್ ಶಟ್ ಅಪ್. ಸ್ವಲ್ಪನು ಜವಾಬ್ದಾರಿ ಇಲ್ಲದೆ ತಾಳಿ ಕಳ್ಕೊಂಡ್ ಬಂದ್ ನಿಂತಿದ್ದು ಅಲ್ದೆ, ಈಗ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ಕೊಂಡು ಜಾರ್ಕೊಳಕ್ ನೋಡ್ತಿದ್ಯಾ? ಇಲ್ಲ ಅತ್ತಮ್ಮ, ಅದು ಸಾಕ್, ಸುಮ್ನೆ ಇರು. 3 ಹೊತ್ತು ಪೂಜೆ ಪುನಸ್ಕಾರ ದೇವ್ರು ದಿಂಡ್ರು ಅಂತ ಮಾತಾಡ್ತೀಯಲ್ಲ, ಮಾಂಗಲ್ಯದ ಮಹತ್ವ ಗೊತ್ತಿಲ್ಲದೆ ಹೋಯ್ತಾ ನಿನಗೆ? ಅದು ಬರೀ ಒಡವೆ ಅಲ್ಲ ಕಮಲಿ. ಬೇಕಾದಾಗ ಹಾಕೊಳ್ಳೋದಕ್ಕೆ, ಬೇಡದೇ ಇದ್ದಾಗ ಬಿಚ್ಚಿಡೋದಕ್ಕೆ. ಅದು ಗಂಡನ ಆಯಸ್ಸನ್ನ ಶ್ರೇಯಸ್ಸನ್ನ ಕಾಯೋ ಶ್ರೀರಕ್ಷೆ. ಇದನ್ನ ನಿಮ್ಮ ಅಜ್ಜಿ ಅಜ್ಜ ನಿನಗೆ ಹೇಳ್ಕೊಟ್ಟಿಲ್ವಾ? ಅತ್ತಮ್ಮ, ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲ ಆದ್ಮೇಲೆ ಇನ್ನೇನಿದೆ ಕ್ಷಮಿಸೋಕೆ? ನಿನ್ನ ಬೇಗ ಬಿಟ್ಟಿ ಕೆಲ್ಸದಿಂದ ನನ್ನ ಮಗನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅತ್ತಮ್ಮ, ದಯವಿಟ್ಟು ಹೋಗಿ ಮಾತಾಡ್ಬೇಡಿ. ಮನ್ಸಿಗೆ ಸ್ಯಾನೇನೆ ಕಷ್ಟ ಆಯ್ತೈತೆ. ತಾಳಿ ತೆಗ್ದಿಡುವಾಗ ನಿನ್ ಮನ್ಸಿಗೆ ಕಷ್ಟ ಆಗ್ಲಿಲ್ಲ, ಈಗ ನನ್ ಮಾತು ಕೇಳಿ ನಿನಗೆ ಕಷ್ಟ ಆಗ್ತಿದೆ ಅಲ್ವಾ? ನಾನೀಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ಯಾ? ನಿನ್ನ ಕುತ್ತಿಗೆಯಲ್ಲಿ ತಾಳಿ ಇರ್ಬೇಕು ಅಷ್ಟೇ. ಅಲ್ಲಿವರೆಗೂ ಈ ಮನೇಲಿ ಇರೋದಕ್ಕೆ ನಿನಗ್ ಪರ್ಮಿಷನ್ ಇಲ್ಲ. ನನ್ನ ಮಗಳು ನಿನ್ನನ್ನ ಪ್ರೀತಿಸಿದ ತಪ್ಪಿಗೆ ನಾನ್ ನಿನಗೆ ಕಟ್ತಾ ಇರೋ ಫೈನ್ ಅನ್ಕೋ. ತಗೋ, ಎಷ್ಟು ಬೇಕೋ ಬರ್ಕೋ. ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಐ ಆಮ್ ವೆರಿ ಸಾರಿ ಪುಟ್ಟ. ಅಯ್ಯೋ ಅಪ್ಪ, ಅಮ್ಮ ಮಾಡಿದ ಕೆಲಸಕ್ಕೆ ನೀವು ಯಾಕೆ ಸಾರಿ ಕೇಳ್ತೀರಾ? ಬಿಡಿ. ಕೇಳಬೇಕಾಗತ್ತೆ ಕಂದ, ಅದು ಬಿಡು. ರಚ್ಚು, ನೀನು ಹೀಗೆ ಕೊರಗ್ತಾ ಕೂತ್ಕೊಳ್ಳೋದು ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ನನ್ನ ಮಗಳು ನಗ್ನಗ್ತಾ ಇರೋದನ್ನ ನೋಡೋಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಇಷ್ಟೇ. ವಾಟ್ ಕ್ಯಾನ್ ಐ ಡು? ಇಲ್ಲಪ್ಪ, ನನ್ಗೆ ಯಾರಿಂದನೂ ಯಾವ ಸಹಾಯನೂ ಬೇಡ. ನನಗೆ ಎಲ್ಲರ ಸವಾಸನೂ ಸಾಕಾಗಿ ಹೋಗಿದೆ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ಆದಂಗಾಗ್ಲಿ. ಹಾಗಂದ್ರೆ ಹೇಗೆ ಕಂದ? ಅಮರ್ ಜೊತೆ ನಾನು ಮಾತಾಡಲ್ಲ. ಇನ್ನು ಮುಂದೆ ನನ್ನ ಮಗಳ ತಂಟೆಗೆ ಬರ್ಕೂಡ್ದು ಅಂತ ಸ್ಟ್ರಿಕ್ಟಾಗಿ ಮಾಡ್ತೀನಿ. ನಂಗೆ ಏನು ಗೊತ್ತಾಗ್ತಿಲ್ಲ ಅಪ್ಪ. ಐ ಆಮ್ ಸೋ ಟೆರಿಬಲಿ ಕನ್ಫ್ಯೂಸ್ಡ್. ನಂಗೆ ಏನು ಬೇಕು ಬೇಡ ಒಂದು ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕಿರೋದು ಒಂದೇ ಸೊಲ್ಯೂಷನ್. ಏನಪ್ಪ?
ಅಮರ್ ನಿನ್ನ ಹಿಂದೆ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಆಗ ನಿನ್ನ ಕನ್ಫ್ಯೂಷನ್ಸ್ಗೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ನಿನಗೂ ಜೀವನದ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿನಗೆ ಅಮರ್ ಬೇಕೋ ಬೇಡವೋ ಅನ್ನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ನಿನ್ನ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಬಟ್ ಅಪ್ಪ, ಐ ನೋ ಕಂದ, ಐ ನೋ. ಸದ್ಯಕ್ಕೆ ಈ ಥರದ ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ನಿನ್ನ ಮನಸ್ಸು ರೆಡಿ ಆಗಿಲ್ಲ. ನಿನ್ನ ಮನಸ್ಥಿತಿ ನಂಗೆ ಅರ್ಥ ಆಗತ್ತೆ. ಐ ವಿಲ್ ಹ್ಯಾಂಡಲ್ ದಿಸ್. ಬಟ್ ಒಂದು ವಿಷಯ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ನನಗೆ ಬೇಕಿರೋದು ನನ್ನ ಮಗಳ ಸಂತೋಷ. ಐ ಡೋಂಟ್ ಕೇರ್ ಅಬೌಟ್ ಸ್ಟೇಟಸ್ ಆರ್ ಪ್ರೆಸ್ಟೀಜ್ ಆರ್ ಎನಿಥಿಂಗ್. ಸೊ ನನಗೆ ನನ್ನ ಮಗಳು ಅವಳು ಇಷ್ಟಪಟ್ಟು ಹುಡುಗನ ಜೊತೆ ಸುಖವಾಗಿ ಸಂತೋಷವಾಗಿರೋದು ಮುಖ್ಯ ಅಷ್ಟೆ. ಎಲ್ಲ ಸರಿ ಹೋಗುತ್ತೆ ಕಂದ, ಡೋಂಟ್ ವರಿ. ನಾನಿದ್ದೀನಲ್ಲ, ನಾನು ಸರಿ ಮಾಡ್ತೀನಿ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ ಕಂದ, ಡೋಂಟ್ ವರಿ. ದೇವರಿದ್ದಾನೆ. ಕಮಲಿ, ಯಾಕೆ ನಿಮ್ಮಮ್ಮ ಇಷ್ಟು ಜೋರಾಗಿ ಮಾತಾಡ್ತಿದ್ದಾಳೆ? ಬನ್ನಿ ಅಪ್ಪ ನೋಡೋಣ. ಯಾಕೆ ಹಾಗೆ ನಿಂತ್ಬಿಟ್ಟೆ? ಹೋಗಾಚೆ. ತಾರಾ, ಏನಿದ್ ಗಲಾಟೆ? ಮಾಂಗಲ್ಯನ ಕಳ್ಕೊಂಡ್ ಬಂದ್ ನಿಂತಿದ್ದಾಳಲ್ಲ ನಿಮ್ ಮುದ್ದಿನ ಸೊಸೆ, ಇವಳನ್ ಕೇಳಿ. ನೀನ್ ಏನ್ ಮಾಡ್ತೀಯೋ ಎತ್ತ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಕ್ಷಣಕ್ಕೆ ನಿನ್ ಕುತ್ತಿಗೆಯಲ್ಲಿ ತಾಳಿ ಇರ್ಬೇಕು ಅಷ್ಟೇ. ಅಲ್ಲಿವರೆಗೂ ನೀನ್ ಈ ಮನೇಲಿ ಇರೋ ಹಾಗಿಲ್ಲ. ಅಮ್ಮ, ಏನಾಗಿದೆ ನಿಮ್ಗೆ? ಕಳ್ದೋಗಿದೆ ಅಂದ್ಮೇಲೆ ಅವಳು ತಾನೇ ಎಲ್ಲಿಂದ ತರ್ತಾಳೆ? ತಾಳಿ ನನ್ನ ಹತ್ರ ಇರುವಾಗ ಅದು ಹೇಗೆ ಬರುತ್ತೆ? ರಚನಾ, ನೀನ್ ಇದ್ರಿಂದ ದೂರ ಇದ್ರೆ ಬೆಟರ್. ತಾರಾ, ಕೂಲ್. ಏನೋ ಆಗ್ಬಾರ್ದು ಆಗಿದೆ. ಅದ್ರ ಬಗ್ಗೆ ಆಮೇಲೆ ಆರಾಮಾಗಿ ಕೂತ್ಕೊಂಡು ವಿಚಾರಿಸೋಣ. ಈಗ ಕಮಲಿ, ನೀನು ಮೊದಲು ಒಳಗೆ ಹೋಗಮ್ಮ, ಹೋಗು. ನಿಂತ್ಕೋ ಕಮಲಿ. ಕತ್ತಲ್ ತಾಳಿ ವಾಪಸ್ ಬರೋವರೆಗೂ ಒಂದ್ ಹೆಜ್ಜೆನು ಮುಂದೆ ಇಡೋ ಹಾಗಿಲ್ಲ. ಅಮ್ಮ ಪ್ಲೀಸ್, ಏನ್ ನಿಮ್ ಡಬಲ್ ಸ್ಟ್ಯಾಂಡರ್ಡ್ಸು? ನನ್ ಕತ್ತಲ್ ತಾಳಿ ಇದ್ರೆ ಕೂಗಾಡ್ತೀರಾ, ತಾಳಿ ಕಟ್ದವನ್ ಮನೆಗ್ ಬಂದ್ರೆ ಅವಮಾನ ಮಾಡಿ ಕಳಿಸ್ತೀರಾ. ಅದೇ ಕಮಲಿ ಕತ್ತಲ್ ತಾಳಿ ಇಲ್ಲ ಅಂತ ಅಂದ್ರೆ ಶ್ರೇಯಸ್ ಅಲ್ಲ ಅಂತೀರಾ. ಏನ್ ನಿಮ್ ಪ್ರಾಬ್ಲಮ್ಮು? ಹೌದೇ, ನಂದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಇಟ್ಕೋ. ಕ್ವೆಶ್ಚನ್ ಮಾಡ್ತೀನಿ, ಕಮಲಿನ ಕ್ವೆಶ್ಚನ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅವಳು ಕುತ್ತಿಗೆಯಲ್ಲಿದ್ದು ನನ್ನ ಮಗನ ಹತ್ರ ಅಗ್ನಿ ಸಾಕ್ಷಿಯಾಗಿ ಕಟ್ಟಿಸ್ಕೊಂಡಿದ್ದು ತಾಳಿ. ಆದ್ರೆ ನಿನ್ ಕುತ್ತಿಗೆಯಲ್ಲಿದ್ದು ತಾರಾ, ಸ್ಟಾಪ್ ಇಟ್. ನನ್ನ ಮಗಳ ಬಗ್ಗೆ ಇನ್ನೊಂದು ಮಾತು ನಿನ್ ಬಾಯಿಂದ ಬಂದ್ರು ನಾನು ಸುಮ್ಮನೆ ಇರೋದು. ಏನ್ ಮಾತಾಡ್ತಿದ್ದೀರಾ ರಮೇಶ್? ನೀವ್ ಈ ತರ ಸದ್ರ ಕೊಟ್ಟೆ ನಿಮ್ ಮುದ್ದಿನ ಮಗಳು ಈ ಸ್ಥಿತಿ ತಂದ್ಕೊಂಡಿರೋದು. ಒಟ್ನಲ್ಲಿ ಮಗಳಿಂದಾನು ನೆಮ್ಮದಿ ಇಲ್ಲ, ಸೊಸೆಯಿಂದಾನು ನೆಮ್ಮದಿ ಇಲ್ಲ. ರಚ್ಚು, ರಚ್ಚು, ಸಾಹುಕಾರರ ಮನೆ ಕತೆ ಹೆಂಗೆ ಅಂತ ನೋಡ್ದ HMT. ನಾನು ಜೀವನ ಪೂರ್ತಿ ಬಯಸಿದ್ದು, ಹುಡುಕಾಡಿದ್ದು, ಆಸೆ ಪಟ್ಟಿದ್ದು
ಒಂದೇ ಒಂದು ನಿಜವಾದ ಪ್ರೀತಿಗೋಸ್ಕರ ಕಣೋ. ಅದು ನಮ್ಮ ಹುಡುಗಿ ಮೂಲಕ ನನಗೆ ಸಿಗ್ತಾ ಇದೆ. ಆದ್ರೆ ಅವರಮ್ಮ ಅದಕ್ಕೆ ಬೆಲೆ ಕಟ್ಟಿ ಕೊಂಡ್ಕೊಳಕ್ ನೋಡಿದ್ರಲ್ಲ. ಹೆಂಗಿದೆ ಅಲ್ಲ ಪ್ರಪಂಚ. ಬ್ರದರ್, ನಿನ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗತ್ತೆ. ನೋಡೋ, ಆ ಅಮ್ಮ 1000 ಮಾತಾಡ್ಕೊಳ್ಳಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆದ್ರೆ ಒಂದ್ ಹೇಳ್ತೀನಿ ಕೇಳು, ನಿನ್ ಹುಡುಗಿಗೆ ನಿನ್ ಮೇಲೆ ಒಳ್ಳೆ ಪ್ರೀತಿ ಅಭಿಪ್ರಾಯ ಬಂದಿರುತ್ತೆ. ಅದು ನೀನ್ ಆಡಿರೋ ಮಾತಿಂದ, ನೀನ್ ನಡ್ಕೊಂಡಿರೋ ರೀತಿಯಿಂದ ಇನ್ನೂ ಪ್ರೀತಿ ಜಾಸ್ತಿ ಆಗಿರುತ್ತೆ ಅತ್ತಿಗೆಗೆ. ನೀನೇನು ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ಅತ್ತಿಗೆ ಮನಸ್ಸು ನಿನ್ ಕಡೆ ವಾಲುತ್ತೆ. ನೋಡ್ತಾ ಇರು. ತಾರಾ, ಇನ್ನು ಎಷ್ಟೊತ್ತು ಅಂತ ಈ ಹಠ? ಮನೆ ಸೊಸೆನ ಹೀಗೆ ಹೊಸಲಾಚೆ ನಿಲ್ಸೋದು ಶ್ರೇಯಸ್ ಅಲ್ಲ. ಮೊದಲು ಅವಳನ್ನ ಒಳಕರಿ. ಮನೆ ಸೊಸೆ ಹೇಗ್ ನಡ್ಕೋಬೇಕೋ ಹಾಗೆ ನಡ್ಕೊಂಡಿದ್ದಿದ್ರೆ ಈಗ ಹೊಸ್ಲಾಚೆ ನಿಲ್ಲೋ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಈಗಂಥದ್ದೇನಾಯ್ತು? ಮಾಂಗಲ್ಯ ಕಳೆದು ಹೋಗಿದೆ, ಓಕೆ, ಹೋಗಿ ಇನ್ನೊಂದು ತಗೊಂಬಂದ್ರೆ ಆಯ್ತಲ್ಲ. ರಮೇಶ್, ಅದು ಫ್ರಿಡ್ಜ್ ವಾಷಿಂಗ್ ಮೆಷಿನೋ ಅಲ್ಲ, ಒಂದ್ ಹೋದ್ರೆ ಇನ್ನೊಂದು ತಗೊಂಡ್ ಬರೋದಕ್ಕೆ. ಅದು ಮಾಂಗಲ್ಯ, 100 ಜನ ಆಶೀರ್ವಾದ ಮಾಡಿರೋ ಪವಿತ್ರವಾದ ಮಾಂಗಲ್ಯ. ನನ್ ಮಗ ಕಟ್ಟಿರೋ ತಾಳಿ ನನ್ ಸೊಸೆ ಕುತ್ಕೆಲ್ ಬರೋವರೆಗೂ ಇವಳು ಈ ಮನೆ ಒಳಗೆ ಕಾಲಿಡೋ ಹಾಗಿಲ್ಲ ಅಷ್ಟೇ. ತಾರಾ, ನಾನು ಮತ್ ಕೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನೀವ್ ಎಷ್ಟು ಸತ್ತಿ ಕೇಳಿದ್ರು ಅಷ್ಟೇ ರಮೇಶ್. ನಾನ್ ಡಿಸೈಡ್ ಮಾಡಿದಾಗಿದೆ. ಅತ್ತಮ್ಮ, ನಾ ಹೇಳೋದ್ನ ಹೊಸಿ ಕೇಳಿ. ಹೇಳೋಕೆ ಕೇಳೋಕೆ ಏನ್ ಉಳ್ಸಿದ್ಯಾ ಕಮಲಿ ನೀನು? ಹಾಯ್ ಕಮಲಿ ಅವರೇ. ಇಷ್ಟೊಂದು ಆತಂಕದಲ್ಲಿ ಕಮಲಿ ಅವರು ಏನಕ್ಕೆ ಹೊರಗಡೆ ಇದ್ದಾರೆ? ಏನೋ ಸಮಸ್ಯೆ ಆಗಿದೆ, ಏನು ಅಂತ ಮೊದಲು ತಿಳ್ಕೋಬೇಕು. ಋಷಿ, ಋಷಿ ಏನಾಯ್ತು? ಏನು ಇದು? ಏನಾಯ್ತು ಹಣೆಗೆ? ಓ ಇದಾ, ಅದು ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕ್ತೆ, ಆಗ ತಲೆಗೆ ಸ್ವಲ್ಪ ಏಟ್ ಆಗಿದೆ ಅಷ್ಟೇ. ನಥಿಂಗ್ ಸೀರಿಯಸ್, ಡೋಂಟ್ ವರಿ. ಥ್ಯಾಂಕ್ ಗಾಡ್, ಇಷ್ಟರಲ್ಲೇ ಮುಗೀತಲ್ಲ. ನಿನ್ ಹೆಂಡತಿ ಅವಳ ಜವಾಬ್ದಾರಿ ಮರ್ತರು ನಮ್ಮ ಮನೆ ದೇವರು ನಮ್ ಕೈ ಬಿಡ್ಲಿಲ್ಲ ಕಣು. ವಾಟ್? ಏನ್ ಹೇಳ್ತೀರಮ್ಮ? ಕಮಲಿ ಅವರು ಅವ್ರ ಜವಾಬ್ದಾರಿ ಮರ್ತ್ರ? ಏನ್ ಜವಾಬ್ದಾರಿ? ಗಂಡನ್ ರಕ್ಷೆಗೋಸ್ಕರ ಹಾಕಬೇಕಾಗಿರೋ ತಾಳಿನ ಬಿಚ್ಚಿಟ್ಟು ಬಂದು ಹೇಗ್ ಬೇಜವಾಬ್ದಾರಿಯಾಗಿ ನಿಂತಿದ್ದಾಳೆ ನೋಡು. ಇಷ್ಟರಲ್ಲೆಲ್ಲ ಮುಗೀತಲ್ಲ. ಒಂದ್ ಸೆಕೆಂಡ್, ನನ್ಗೇನು ಅರ್ಥ ಆಗ್ತಿಲ್ಲ. ತಾಳಿ ಇಲ್ವಾ? ತಾಳಿ ಇಲ್ಲ ಅಂದ್ರೆ ಏನ್ ಅರ್ಥ ಅಮ್ಮ? ಕಮಲಿ ಅವರೇ, ತಾಳಿ ಏನಾಯ್ತು?
ಕಮಲಿಯವರ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಹೇಳಿ, ತಾಳಿ ಏನಾಯ್ತು? ಮಾಂಗಲ್ಯ ಕಳೆದೋಯ್ತು ಸರ್. ನಿನ್ನೆಯಿಂದನೂ ಕಾಣ್ತಾ ಇಲ್ಲ. ನಿಮ್ಮ ತವ ಹೆಂಗೆ ಉಳೋದು ಅಂತ ನಂಗೆ ಗೊತ್ತಾಗ್ಲಿಲ್ಲ ಸರ್. ಓ, ಅಷ್ಟೇ ತಾನೇ? ಎಲ್ಲ ಕಡೆ ಕರೆಕ್ಟಾಗಿ ಹುಡುಕಿದ್ರ? ಹ್ಞೂ, ಆದರೂ ಎಲ್ಲೂ ಕಾಣ್ತಿಲ್ಲ. ನನಗೆ ಸಂಸ್ಬಿಡಿಸಿ ಸರ್. ನಾನೇ ಹೊಸ ಜೋಪಾನವಾಗಿರ್ಬೇಕಿತ್ತು. ಅರೆ ಕಮಲಿಯವರೇ, ಇಟ್ಸ್ ಟೋಟಲಿ ಫೈನ್. ಇಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರಾಗ್ತಾರ? ನಾನೇ ನಿಮ್ಮ ಪಕ್ಕ ಇರುವಾಗ ಆ ಒಡವೆ ಬಗ್ಗೆ ಯಾಕೆ ಇಷ್ಟೊಂದು ವರೆ ಆಗ್ತೀರಾ? ಏನು ಒಡವೆನಾ? ಅದು ಬರೀ ಒಡವೆ ಅಲ್ಲ ರಿಷಿ, ಗಂಡನ ಪಾಲಿನ ಶ್ರೀರಕ್ಷೆ. ಇವಳು ಅದನ್ನ ತೆಗ್ದಿಟ್ಟಿದ್ದಕ್ಕೆ ನಿನಗೆ ಈ ತರ ಆಗಿರೋದು. ನೀವು ಏನಮ್ಮ ಹಳೆ ಕಾಲದವ್ರ ತರ ಇದನ್ನೆಲ್ಲ ನಂಬ್ತೀರಾ? ನನಗೆ ಏಟಾಗಿದ್ದಕ್ಕೂ ಅವ್ರ ತಾಳಿ ಕಳ್ಕೊಂಡಿರೋದಕ್ಕೂ ಏನ್ ಸಂಬಂಧ? ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಅಷ್ಟೇ. ಹೌದು ರಿಷಿ, ಇಷ್ಟು ದಿನ ಇಲ್ದಿರೋ ಕೋಇನ್ಸಿಡೆನ್ಸು ಇವಳು ತಾಳಿ ಬೆಚ್ಚಿಟ್ಟಿದ್ದ ದಿನಾನೇ ಆಗ್ಬೇಕಿತ್ತಾ? ತಾಳಿ ಕಳ್ದೋಗಿದೆ, ಈಗ ಅವ್ರ ತಾನೇ ಏನ್ ಮಾಡೋದಕ್ಕಾಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರಿಷಿ. ತಾಳಿ ಅವಳ ಕತ್ತಲಿರ್ಬೇಕು ಅಷ್ಟೇ, ಅದೇ ನಿನಗೆ ಶ್ರೇಯಸ್ಸು. ನನ್ನ ನಂಬಿಕೆನ ಎಮೋಷನ್ಸ್ನ ಪ್ರಶ್ನೆ ಮಾಡಕ್ ಬರ್ಬೇಡ. ಓಕೆ ಫೈನ್. ಈಗೇನು, ನನ್ಗೇನು ಕೆಟ್ಟದಾಗಬಾರ್ದು ಅಂದ್ರೆ ಕಮಲಿಯವ್ರ ಕತ್ತಲ್ಲಿ ತಾಳಿ ಇರಬೇಕು ಅಷ್ಟೇ ತಾನೆ? ಕಮಲಿಯವ್ರ ಬನ್ನಿ. ಬನ್ನಿ ನನ್ನ ಜೊತೆ. ರಿಷಿ, ಏನ್ ಮಾಡಕ್ ಹೊರಟಿದ್ಯಾ ನೀನು? ದೇವ್ರು ನನಗೆ ಅಂತ ಕೊಟ್ಟಿರೋ ರಕ್ಷೆ ನೀವು ನನ್ನ ಜೊತೆಗಿರೋವರೆಗೂ ನನ್ಗೆ ಯಾವುದೇ ತರ ಭಯ ಇಲ್ಲ. ಇದೇ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಅಪ್ಪ ಅಮ್ಮ ಮನೆಯವರು ಎಲ್ಲರೂ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಎಂಥದ್ದೇ ಸಂದರ್ಭ ಬಂದರೂ ಜೊತೆಯಾಗಿ ನಿಂತು ಎದುರಿಸೋಣ. 7 ಜನ್ಮಕ್ಕೂ ಹೀಗೆ ಜೊತೆಯಾಗಿ ಹೆಜ್ಜೆ ಹಾಕೋಣ.